ನಮಗೆ ಒಂದೇ ಮಗು ಇದ್ದಿದ್ದು, ನಮ್ಮ ಮಗುಗೆ ಆಗಿದ್ದ ಅನ್ಯಾಯ ಯಾವ ಬೇರೆ ಮಕ್ಕಳಿಗೂ ಆಗಬಾರ್ದು. ಹಂಗಾಗಿ ಅದನ್ನ ಏನು ಕ್ರಮ ತಗೋಬೇಕು ಕಾನೂನು ರೀತಿಯಲ್ಲಿ ಅದನ್ನ ತಗೊಂಡು ಅದನ್ನ ರದ್ದು ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಮುಸ್ಲಿಂ ಸಮುದಾಯದಲ್ಲಿ 7 ಜನ 8 ಜನ ಮಕ್ಕಳು ಇರ್ತಾರೆ. ಆದರೆ ಆ ಕುಟುಂಬದಲ್ಲಿ ಒಂದೇ ಒಂದು ಮಗ ಇರ್ತಾನೆ, 14 ವರ್ಷದ ಮಗ ರಾಯನ್. 18ನೇ ತಾರೀಕು 5/2025 ದಿವಸ ಅವನು ಸಂಜೆ ಅವ್ರ ಮಗ ಆಚೆ ಹೋದನ್ ಮತ್ತೆ ಮನೆಗೆ ಬರಲಿಲ್ಲ. ಮಗುಗೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿ ಬಾಳ್ವಿನಿ ಸ್ಕೂಲ್ ಹೊಸೂರು ರೋಡು ಬಾಳ್ವಿನಿ ಸ್ಕೂಲ್ ಹಿಂಭಾಗ ಇರೋದು ಸ್ವಿಮ್ಮಿಂಗ್ ಪೂಲ್ ಜಯಶಂಕರ್ ಅವ್ರದ್ದು. ಅಲ್ಲಿ ನಾವು ಸ್ವಿಮ್ಮಿಂಗ್ಗೆ ನಾವು ಮಗುನ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಟ್ಟು ನಾನು ಆಟೋ ಓಡಿಸೋದು. ಆಮೇಲೆ ನಾನು ಹೋಗಿರ್ತೀನಿ, ಅಷ್ಟರಲ್ಲಿ ಇವರು ನಮ್ಮ ಹೆಂಗಸರು ಇರ್ತಾರೆ, ಅವ್ರು ನೋಡ್ಕೊಂಡಿರ್ತಾರೆ. ಅವ್ನು ಮುಳುಗಿದು ನಾನು ಬಿಟ್ಬಿಟ್ಟು ಬಂದಮೇಲೆ ಒಂದು 20 ನಿಮಿಷದಲ್ಲೇ ಅವ್ರು ನನಗೆ ಫೋನ್ ಮಾಡ್ತಾರೆ, ಹಿಂಗೆ ಮಗು ಸಿಗ್ತಾ ಇಲ್ಲ, ಹಿಂಗೆ ಮುಳುಗ್ಬಿಟ್ಟಿದೆ, ಬೇಗ ಬಾ ಅಂದ್ಬಿಟ್ಟು. ನಾನು ಹೋಗೋಕ್ಕೆ ಒಂದು 5-10 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಿರ್ತೀನಿ. ಹೋಗೋ ಅಷ್ಟರಲ್ಲಿ ಇವರು ನನ್ನ ಮಗುನ ಎತ್ತಿ ಕಾರ್ಗೆ ಹಾಕ್ಕೊಂಡಿರ್ತಾರೆ ಜಯಶಂಕರ್ ಅವರು. ಆಮೇಲೆ ಗಂಗಾ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿರ್ತೀವಿ ನಾವು. ಬಂದ ತಕ್ಷಣ ಅವರು ಅಲ್ಲಿಂದನೇ ಜಯಶಂಕರ್ ಅನ್ನೋರು ಸ್ವಿಮ್ಮಿಂಗ್ ಪೂಲ್ ಮಾಲೀಕರು ಅಲ್ಲಿಂದನೇ ಬಿಟ್ಬಿಟ್ಟು ಎಸ್ಕೇಪ್ ಆಗ್ತಾರೆ ಅವರು. ಆಮೇಲೆ ಅಲ್ಲಿ ಅವನ್ನ ಕಂಡೀಷನ್ ನೋಡ್ತಾರೆ ಇದರಲ್ಲಿ ಗಂಗಾ ಹಾಸ್ಪಿಟ್ಲಲ್ಲಿ. ಆಮೇಲೆ ನೋಡ್ಬಿಟ್ಟು ಅವರು ನಾರಾಯಣ ಹೃದಯಲ್ಲೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ಆಂಬುಲೆನ್ಸಲ್ಲಿ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಹೋದ ತಕ್ಷಣ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ತೀವಿ ಕರ್ಕೊಂಡು. ಆವಾಗಲೇ ಅಲ್ಲೇ ನೋಡ್ಬಿಟ್ಟು ಆ ಡಾಕ್ಟರ್ ಹೇಳ್ತಾರೆ ನಮಗೆ ಪಲ್ಸು ಸಿಗ್ತಾ ಇಲ್ಲ, ಹಾರ್ಟ್ ಬೀಟ್ ಇಲ್ಲ, ನಿಮ್ಮ ಮಗು ಫಸ್ಟೇ ತೀರ್ಕೊಂಡಿದೆ. ಆದ್ರೂ ನಾವು ಅವನು ವಯಸ್ಸಲ್ಲಿದ್ದಾನೆ, ಅದರಿಂದ ಒಂದು 15-16 ವರ್ಷ ವಯಸ್ಸು, ನಾವು ಟ್ರೈ ಮಾಡ್ತೀವಿ ಅಂತ ಒಂದು 40-50 ನಿಮಿಷ ಅವರು ಏನೇನೋ ಟ್ರೈ ಮಾಡ್ತಾರೆ. ಅಂದರೆ ಅವನು ಯಾವುದೇ ಕಾರಣಕ್ಕೆ ಚಿಕಿತ್ಸೆ ಅವನಿಗೆ ಇದಾಗಿದೆಲ್ಲ. ಆಮೇಲೆ ಅವರು ನಮ್ಗೆ ಹೇಳ್ತಾರೆ ನಿಮ್ಮ ಜೊತೆಗೆ ಇಲ್ಲ ಅಂತ. ನಾವು ಹೇಳೋದು ಏನಂದರೆ ನಮ್ಮ ಮಗುಗೆ ಆಗಿರೋ ಥರ ಬೇರೆಯವ್ರಿಗೆ ಆಗಬಾರ್ದು. ಮಾನವೀಯತೆ ಅನ್ನೋದು ಯಾವುದೇ ಕಾರಣಕ್ಕೂ ಆ ಜಯಶಂಕರ್ ಅನ್ನೋರಿಗೆ ಮಾನವೀಯತೆ ಅನ್ನೋದು ಇಲ್ಲ. ನನ್ನ ಹೆಸರು ರೇಣುಕಾ, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ಬೊಮ್ಮಸಂದ್ರ. ಏನು ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನ ಏನಕ್ಕೆ ಕರೆದಿದ್ದೀನಿ ಅಂದರೆ, ಲಾಸ್ಟು ವರ್ಷ 18/5/2025 ರಯಾನ್ ಅನ್ನೋ ಒಂದು ಹುಡುಗ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಹುಡುಗ, 15 ವರ್ಷ ಹುಡುಗ, 14ರಿಂದ 15 ವರ್ಷ, 9ನೇ ಕ್ಲಾಸು ಸ್ಟಡಿ ಮಾಡ್ತಿದ್ದ. ಮುತ್ಗಟ್ಟಿ ಗ್ರಾಮಕ್ಕೆ ಸೇರಿದ ಸಾಯಿ ಬಡಾವಣೆ ಪಕ್ಕದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲು ಓಪನ್ ಮಾಡಿದರು. ಓಪನ್ ಮಾಡಿರೋಂಥ ಜಾಗಕ್ಕೆ ತನ್ನ ತಾಯಿನ ಕರ್ಕೊಂಡು ನಾನು ಸ್ವಿಮ್ ಮಾಡಬೇಕು, ನಾನು ಈಜು ಹೋಗಬೇಕು ಅಂತೇಳಿ ಅಲ್ಲಿಗೆ ತಾಯಿನ ಕರ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಸ್ವಿಮ್ ಮಾಡ್ತಾ ಇರ್ತಾನೆ. ಹುಡುಗನಿಗೆ ಸ್ವಿಮ್ಮಿಂಗ್ ಬರಲ್ಲ. ಹಾಗಾಗಿ ತಾಯಿ ಅಲ್ಲೇ ಇರ್ತಾರೆ. ಏನಾಗುತ್ತೋ ಗೊತ್ತಿಲ್ಲ, ನೀರಲ್ಲಿ ಮುಳುಗಿರ್ತಾನೆ, ತಾಯಿಗೂ ಗಮನಕ್ಕೆ ಬಂದಿರಲ್ಲ. ಆ ನೀರು ಕೊಳಕಾಗಿರೋದ್ರಿಂದ ಹುಡುಗನ ಹುಡುಕಾಡ್ತಾರೆ, ಆ ಹುಡುಗ ಸಿಕ್ಕಿರಲ್ಲ ನೀರಲ್ಲಿ. ಮತ್ತು ಆ ಕಡೆ ಈ ಕಡೆ ಎಲ್ಲ ನಾವು ವಾಶ್ರೂಮ್ಗೆ ಹೋಗಿರ್ಬೇಕೇನೋ, ಎಲ್ಲೋ ಹೋಗಿದ್ದಾನೆ ಎದ್ದು ಅಂತೇಳಿ ತುಂಬ ಕಡೆ ಹುಡುಕಾಡ್ತಾರೆ ತಾಯಿ, ಎಲ್ಲೂ ಕಾಣಲ್ಲ ಹುಡುಗ. ಈಗ ನಾವು ಇಲ್ಲಿ ನಿಮ್ಮನ್ನು ಕರೆದಿರೋಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ನಾನು ಇದನ್ನೆಲ್ಲರಿಗೂ, ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಸ್ಕೂಲ್ ರಜೆ ಇರ್ತೈತೆ. ತಾಯಿ ತಂದೆಯವರು ತನ್ನ ಮಕ್ಕಳನ್ನ ಒಬ್ಬರು ಇರ್ತಾರೋ ಇಬ್ಬರು ಇರ್ತಾರೋ, ಮಕ್ಕಳೇ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಂತೇಳಿ ಎಲ್ಲ ತಾಯಿ ತಂದೆಯರಿಗೂ ಇದೊಂದು ನಾವೊಂದು ಹೇಳ್ತಾ ಇರೋದು, ಒಂದು ಏನು ಹೇಳ್ತಾ ಇದ್ವಿ. ಅದನ್ನು ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ತಾಯಿ ತನ್ನ ಮಕ್ಕಳನ್ನ ಅಲ್ಲೋಗಿ ಇಲ್ಲೋಗಿ ಅಂತ ಯಾರು ಹೇಳಲ್ಲ. ಆದರೆ ಆ ತಾಯಿ ಮಗನ ಮಾತು ಕೇಳಬೇಕು ಅಂತೇಳಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾರೆ. ಅಲ್ಲಿ ಯಾವುದೇ ಒಂದು ಪ್ರಿಕಾಷನರಿ, ಯಾವುದೇ ಒಂದು ಅವರು ಹೆಲ್ತ್ಗೆ ಒಂದು ಸಂಬಂಧಪಟ್ಟಿದ್ದಂಥ ಜಾಕೆಟ್ ಆಗಲಿ ಯಾವುದು ಅಲ್ಲಿ ಇರಲ್ಲ. ಅಲ್ಲಿ ಅಟ್ಲೀಸ್ಟ್ ಒಂದು ಯಾರಾದರೂ ಒಬ್ರು ಸ್ವಿಮ್ಮಿಂಗ್ ಕಲಿಸೋವಂಥ ಗೈಡ್ಸ್ ಯಾರಾದರೂ ಅಲ್ಲಿ ಇರಬೇಕು, ಅಲ್ಲಿ ಅವರಿಲ್ಲ. ಆಮೇಲೆ ಆ ಹುಡುಗ ನೀರಲ್ಲಿ ಬಿದ್ದಾಗ ಅವ್ನು ನೋಡೋರೇ ಯಾರೂ ಅಲ್ಲಿ ಇರಲ್ಲ. ಆ ನೀರಲ್ಲಿ ಕೊಳಕಾಗಿರೋ ನೀರಲ್ಲಿ ಅಲ್ಲಿ ನೋಡೋದಕ್ಕೂ ಆಗಲ್ಲ, ಸಿಗೋದು ಇಲ್ಲ ಹುಡುಗ. ತಾಯಿಗೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವರು ಯಜಮಾನ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡ ಟೈಮಲ್ಲಿ ಅಲ್ಲೆಲ್ಲ ಹುಡುಕಾಡ್ತಾರೆ. ಆ ಮಗುನ ಹುಡುಕಾಡಿದಾಗ ಸುಮಾರು 15 ನಿಮಿಷ ಆ ಮಗು ಸಿಗಲಿಲ್ಲ ಅಲ್ವ ನಮಗೆ. ಆ ನೀರಲ್ಲಿ ಮುಳುಗಿರೋಂಥ ಮಗು ಸಿಗಲಿಲ್ಲ. ಹಾಗಾಗಿ ಇದಕ್ಕೆಲ್ಲ ಕಾರಣ ಇಲ್ಲೇ ನಮ್ಮ ತಾಲೂಕಿನ ಜಯಶಂಕರ್ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ತಾರೆ. ಇಲ್ಲಿ ಇವರಿಗೆ ಯಾರು ಅಧಿಕಾರ ಕೊಟ್ಟರೋ ಗೊತ್ತಿಲ್ಲ, ಆಮೇಲೆ ಯಾರು ಅವ್ರಿಗೆ ಒಂದು ಪರ್ಮಿಷನ್ ಯಾರು ಕೊಟ್ಟರೋ ಗೊತ್ತಿಲ್ಲ. ನಾವು ಇವತ್ತು ಅಲ್ಲಿ ಲಾಕ್ ಆಗಿರೋಂಥದ್ದು ಅವ್ರ ಮೇಲೆ FIR ಆಗಿದೆ, ಆಲ್ರೆಡಿ ಕೋರ್ಟಲ್ಲಿದೆ. ಆಮೇಲೆ ಅದನ್ನು ಗೇಟೆಲ್ಲ ಲಾಕ್ ಮಾಡಿ ಪೊಲೀಸವರೆಲ್ಲ ಹೋಗಿ ತನಿಖೆ ಮಾಡಿ ಗೇಟೆಲ್ಲ ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿದ ಆದಮೇಲೆ ಕೇಸ್ ಮುಗಿದೂ ಇಲ್ಲ, ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ, ಮತ್ತೆ ಅದನ್ನು ತೆರವು ಮಾಡಿದ್ದಾರೆ. ಸರ್ ಅದನ್ನ ನಾನು ಹೇಳ್ತಾ ಇರೋದು. ಹೌದು, ಅದಕ್ಕೆ ಅದನ್ನ ನಾವೇನು ಹೇಳ್ತಾ ಇದೀವಿ, ಅಲ್ಲಿ ಯಾಕೆ ಓಪನ್ ಆಯ್ತು, ಏನಾಯ್ತು,
ಮತ್ತೆ ಅಲ್ಲಿ ಪೊಲೀಸವರು ಹೋಗಿ ಮಾತಾಡಿದ್ದಾರೆ, ಮತ್ತೆ ಇವರು ಹೋಗಿ ಮಾತಾಡಿದ್ದಾರೆ. ಅಲ್ಲಿ ಸರ್ ಈ ಥರ ಹಿಂಗೆ ನಮ್ಗೆ ಅನ್ಯಾಯ ಆಗಿದೆ, ನನ್ನ ಮಗನಿಗೆ, ನನಗಾಗಿರೋ ಅನ್ಯಾಯ, ನನ್ನ ಮಗನಿಗಾಗಿರೋಂಥ ಅನ್ಯಾಯ ಬೇರೆ ಪೇರೆಂಟ್ಸ್ಗೆ ಆಗಬಾರ್ದು, ಈ ಥರ ಎಲ್ಲ ಹಿಂಗೆ ಆಗಿದೆ ಸರ್, ಬಂದಲ್ಲಿ ನೋಡಿ ಅಂತ ಹೇಳಿದ್ರು. ಇಲ್ಲಪ್ಪ ಅದೆಲ್ಲ ಹೇಳಿದ್ದೀವಿ, ಅಲ್ಲಿ ಲಾಕ್ ಮಾಡಿದ್ವಿ, ಅಲ್ಲಿ ಯಾವುದೇ ರೀತಿ ಅವರೊಂದು ಆರ್ಡರ್ ಮಾಡ್ಕೊಬರೋ ತನಕ ನಾವು ಯಾವುದು ಓಪನ್ ಮಾಡಲ್ಲ, ಅದು ಯಥಾಸ್ಥಿತಿ ಹೇಗಿರುತ್ತೆ ಹಾಗೆ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ, ಯಾರು ಪೊಲೀಸರು. ಅದಾದ್ಮೇಲೆ ಮತ್ತೆ ಈಗ ಸಮ್ಮರ್ ಸೀಸನ್ಸ್ ಅಲ್ಲಿ ಎಷ್ಟು ಯಾವಾಗ ಓಪನ್ ಆಗಿದೆ ಅದು? 2 ತಿಂಗಳಿಂದ ಮತ್ತೆ ಅದನ್ನು ಓಪನ್ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಯಾವ ಪರ್ಮಿಷನ್ ಇದೆಯೋ ಅಂತ ಗೊತ್ತಿಲ್ಲ. ಆಲ್ರೆಡಿ ನಾವು ಇವತ್ತು ತಹಶೀಲ್ದಾರ್ಗೆ, ಮುಖ್ಯ ಅಧಿಕಾರಿಗಳು ಪುರಸಭೆ ಕೊಟ್ಟಿದ್ದೀವಿ, ಮತ್ತೆ ಆಡಳಿತ ಅಧಿಕಾರಿ ತಾಲೂಕು ಪಂಚಾಯತಿಗೆ ನಾವು ಒಂದು ಲೆಟರ್ ಮಾಡಿದ್ದೀವಿ, ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು, ಜಿಲ್ಲಾ ಮಕ್ಕಳ ಇಲಾಖೆಗೆ ಒಂದು ಮೆಮೊರಂಡಮ್ ಮಾಡಿದ್ದೀವಿ, ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಮಂದೂರು ಅವ್ರಿಗೂ ಒಂದು ಇದು ಮಾಡಿದ್ದೀವಿ. ಮತ್ತೆ ಸಮಂದೂರ್ಗೆ ಹೋಗಿ ಪಂಚಾಯತಿಗೆ ಹೋಗಿ ನಾವು ಕೇಳುವಾಗ ಅಲ್ಲಿ ಹೇಳಿದ್ರು ನಮಗೆ, ಇಲ್ಲ ಮೇಡಮ್ ಅದನ್ನ ನಾವು ಕೂಲಂಕುಷ ಪರಿಶೀಲನೆ ಮಾಡ್ತಾ ಅದನ್ನ ಲಾಕ್ ಮಾಡಿದ್ವಿ ನಾವು ಅಂತ ಹೇಳಿದ್ರು. ಮತ್ತೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವ್ರು ಯಾರು? ಅದಕ್ಕೆ ಯಾವ್ಯಾವ ಥರ ಅಲ್ಲಿ ಅವರು ಏನಲ್ಲಿ ಸೇಫ್ಟಿ ಏನು ಕೊಡಬೇಕು ಅನ್ನೋದನ್ನ ಎಲ್ಲ ಕೂಲಂಕುಷ ಪರಿಶೀಲನೆ ಮಾಡಿ ಅವ್ರು ಲೈಸೆನ್ಸ್ ಮಾಡಬೇಕಾಯ್ತು. ಏಕೈಕ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅದು ಎಷ್ಟು ಮಾತ್ರ ಅವ್ರಿಗೆ ಕೊಡೋದಕ್ಕೆ ಸರಿ ಅಂತ ಅನ್ಸುತ್ತೆ. ಹಾಗಾಗಿ ಅಧಿಕಾರಿಗಳು ಇದನ್ನ ಕೂಲಂಕುಷ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾಗಲೇ ಇದಕ್ಕೆಲ್ಲ ಯಾಕಂದ್ರೆ ಮುಂದೆ ಆಗೋರಂಥ ಅನಾಹುತ ತಪ್ಸೋದಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರೇನು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ, ತಗೊಳ್ಳಿ ನಿಮ್ಗೊಂದು ಆರ್ಡ್ರು, ನೀವು ಯಾವ ಮಕ್ಳು ಎಲ್ಲಾದ್ರೂ ಸಾಯ್ಲಿ, ನಮ್ಮ ಮಕ್ಕಳು ನಮ್ಮಲ್ಲಿ ಸೇಫ್ ಆಗಿದ್ದಾರೆ ಅಂತ ಯೋಚನೆ ಮಾಡಬಾರ್ದು. ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ನಾನು ವಿಡಿಯೋಲ್ಲಿ ಮಾತಾಡ್ತಾ ಇದ್ದೀನಿ. ನೋಡಿ ತಂದೆ ತಾಯಿಗಳೇ, ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಸಾಕ್ತೀರಾ. ಆ ಮಗು ಒಂದು ಕಡೆ ಹೋಗಿ ಎಲ್ಲೋ ಏನೋ ಒಂದು ಆದಾಗ ನೋವಾಗೋದು ತಾಯಿಯಂದಿರಿಗಳು ಮಾತ್ರ. ಅದಕ್ಕೋಸ್ಕರ ನೋಡಿ ಅವ್ರ ತಾಯಿಯವರು ಬಂದು ಹೇಳ್ತಾರೆ, ಅವ್ರ ಅಳಿಲಿನಲ್ಲಿ ತೋಡ್ಕೋತಾರೆ, ಅವ್ರ ತಾಯಿಯವ್ರ ತಂದೆ ಮಾತಾಡ್ತಾರೆ, ಅವ್ರ ಜೊತೆಲಿ ಮಾತಾಡಿ. ದಿನಾಂಕ 18/5/25 ನಾವು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವು. ನಮ್ಮ ಹಸ್ಬೆಂಡು ನಾನು ಇಬ್ಬರು ಹೋಗಿದ್ವಿ. ನಮ್ಮ ಮಗು ತುಂಬ ಹಠ ಮಾಡ್ದ ಅಲ್ಲಿ ಆಟ ಆಡಬೇಕು ಅಂತ. ನಾವು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ನಾವು ಹೋಗಿದ್ದಲ್ಲಿ. ಇಷ್ಟು ಆಳ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ನನಗೆ ಹೇಳ್ದ, ವಿಡಿಯೋ ಮಾಡಿ ಮಮ್ಮಿ, ಆಮೇಲೆ ಫೋಟೋಸ್ ತೆಗೀರಿ ನಂದು ಅಂತ ಎಲ್ಲ ಹೇಳ್ದ. ಮಾಡಿದೆ ನಾನು. ಆಮೇಲೆ ಆಟ ಆಡ್ತಾ ಅವನು ಕಾಣಿಸ್ಲೇ ಇಲ್ಲ. ಆಮೇಲೆ ಈ ಥರ ಉಲ್ಟಾ ಎಲ್ಲ ಬೀಳ್ತಾ ಇದ್ದ, ಮೂಗಲ್ಲಿ ಹೋಗುತ್ತೆ, ನೋಡ್ಕೋ ಪಾಪ ಅಂತ ಹೇಳ್ತಾ ಇದ್ದೆ, ಜ್ವರ ಬರುತ್ತೆ ಅಂತ. ಇಲ್ಲ ಮಮ್ಮಿ ಏನಿಲ್ಲ, ಮಮ್ಮಿ ಇನ್ನೂ 1 ಅವರ್ ಹೇಳಿ ನನಗೆ, ಇನ್ನೂ ಒಂದು 100 ರೂಪೀಸ್ ಕೊಡಿ ಅಂದರೆ, ಇಲ್ಲ ಇನ್ನು 10 ಮಿನಿಟ್ಸ್ ಇದೆ ಅಷ್ಟೇ, ನಿನ್ನ ಟೈಮ್ ಮುಗೀತು ಅಷ್ಟೇ, ಪಾಪ ಬರ್ತಾರೆ ಹೋಗಬೇಕು ಅಂತ ಹೇಳಿದ್ವು. ಅಷ್ಟಲ್ಲೇ 10 ನಿಮಿಷದಲ್ಲಿ ನಮ್ಮ ಮಗು ಕಾಣಿಸ್ಲೇ ಇಲ್ಲ ಸರ್. ಆಮೇಲೆ ನಾನು ತುಂಬ ಎಲ್ಲ ಹೇಳಿದೆ, ನಮ್ಮ ಮಗು ಇಲ್ಲೇ ಇತ್ತು ಕಾಣಿಸ್ತಾ ಇಲ್ಲ. ಇಲ್ಲೇ ಇತ್ತಲ್ಲ ಮೇಡಮ್ ಅಂತಾನೆ ಹೇಳಿದ್ರು ಅವರು. ವಾಶ್ರೂಮಲ್ಲಿ ನೋಡಿ, ಆ ರೂಮಲ್ಲಿ ನೋಡಿ, ಈ ರೂಮಲ್ಲಿ ನೋಡಿ ಅಂತ ಹೇಳಿದ್ರು. ನಾವು ಎಲ್ಲ ಕಡೆ ಹುಟ್ವಿ, ಎಲ್ಲೋ ಕಾಣಿಸಿಲ್ಲ. ಮತ್ತೆ ಅವನು ಮತ್ತೆ ತೆಗಿಯೋಷ್ಟರಲ್ಲಿ ಸುಮಾರು 15 ನಿಮಿಷ ಆಗಿತ್ತು ಸರ್. ಆಗ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದೆ, ನಮಗೆ ಒಂದೇ ಮಗು ಇದ್ದಿದ್ದು, ನಮ್ಮ ಮಗುಗೆ ಆಗಿದ್ದ ಅನ್ಯಾಯ ಯಾವ ಬೇರೆ ಮಕ್ಕಳಿಗೂ ಆಗಬಾರ್ದು. ಹಂಗಾಗಿ ಅದನ್ನು ಏನು ಕ್ರಮ ತಗೋಬೇಕು ಕಾನೂನು ರೀತಿಯಲ್ಲಿ ಅದನ್ನು ತಗೊಂಡು ಅದನ್ನು ರದ್ದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಹೌದು ಸರ್. ನಿಯಮ ಉಲ್ಲಂಘನೆ ಮಾಡಿ ಅದನ್ನ ಆಳವಾಗಿ ಮಾಡಿದಾರಾ? ನಾವು ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಗೊತ್ತಾಯಿತು ನಮಗೆ, ಪೊಲೀಸ್ನವ್ರು ಬಂದಿದ್ರು. ಅಲ್ಲಿ ತನಿಖೆ ಮಾಡಿದಾಗ ಅಲ್ಲಿ ಗೊತ್ತಾಯಿತು ಅದು 8ರಿಂದ 9 ಅಡಿ ಇದೆ ಅಂತ. ಏನು ಕೊಟ್ಟಿಲ್ಲ ಸರ್, ನಮಗೆ ಏನು ಕೊಟ್ಟಿಲ್ಲ ಸರ್. ಮಗುಗೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿ ಬಾಲ್ವಿನಿ ಸ್ಕೂಲ್, ಹೊಸೂರು ರೋಡು, ಬಾಲ್ವಿನಿ ಸ್ಕೂಲ್ ಹಿಂಭಾಗ ಇರೋದು ಸ್ವಿಮ್ಮಿಂಗ್ ಪೂಲ್ ಜಯಶಂಕರ್ ಅವ್ರದ್ದು. ಅಲ್ಲಿ ನಾವು ಸ್ವಿಮ್ಮಿಂಗ್ಗೆ ನಾವು ಮಗುನ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಟ್ಟು ನಾನು ಆಟೋ ಓಡಿಸೋದು. ಆಮೇಲೆ ನಾನು ಹೋಗಿರ್ತೀನಿ, ಅಷ್ಟರಲ್ಲಿ ಇವರು ನಮ್ಮ ಹೆಂಗಸರು ಇರ್ತಾರೆ, ಅವ್ರು ನೋಡ್ಕೊಂಡಿರ್ತಾರೆ. ಅವ್ನು ಮುಳುಗಿದು ನಾನು ಬಿಟ್ಬಿಟ್ಟು ಬಂದಮೇಲೆ ಒಂದು 20 ನಿಮಿಷದಲ್ಲೇ ಅವ್ರು ನನಗೆ ಫೋನ್ ಮಾಡ್ತಾರೆ, ಹಿಂಗೆ ಮಗು ಸಿಗ್ತಾ ಇಲ್ಲ, ಹಿಂಗೆ ಮುಳುಗ್ಬಿಟ್ಟಿದೆ, ಬೇಗ ಬಾ ಅಂದ್ಬಿಟ್ಟು. ನಾನು ಹೋಗೋಕ್ಕೆ ಒಂದು 5-10 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಿರ್ತೀನಿ. ಹೋಗೋ ಅಷ್ಟರಲ್ಲಿ ಇವರು ನನ್ನ ಮಗುನ ಎತ್ತಿ ಕಾರ್ಗೆ ಹಾಕೊಂಡಿರ್ತಾರೆ ಜಯಶಂಕರ್ ಅವರು. ಆಮೇಲೆ ಗಂಗಾ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿರ್ತೀವಿ ನಾವು. ಬಂದ ತಕ್ಷಣ ಅವರು ಅಲ್ಲಿಂದನೇ ಜಯಶಂಕರ್ ಅನ್ನೋರು ಸ್ವಿಮ್ಮಿಂಗ್ ಪೂಲ್ ಮಾಲೀಕರು ಅಲ್ಲಿಂದನೇ ಬಿಟ್ಬಿಟ್ಟು ಎಸ್ಕೇಪ್ ಆಗ್ತಾರೆ ಅವರು. ಆಮೇಲೆ ಅಲ್ಲಿ ಅವನ್ನ ಕಂಡೀಷನ್ ನೋಡ್ತಾರೆ ಇದರಲ್ಲಿ ಗಂಗಾ ಹಾಸ್ಪಿಟ್ಲಲ್ಲಿ. ಆಮೇಲೆ ನೋಡ್ಬಿಟ್ಟು ಅವರು ನಾರಾಯಣ ಹೃದಯಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ಆಂಬುಲೆನ್ಸಲ್ಲಿ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಹೋದ ತಕ್ಷಣ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ತೀವಿ ಕರ್ಕೊಂಡು. ಆವಾಗಲೇ ಅಲ್ಲೇ ನೋಡ್ಬಿಟ್ಟು ಆ ಡಾಕ್ಟರ್ ಹೇಳ್ತಾರೆ ನಮಗೆ, ಪಲ್ಸು ಸಿಗ್ತಾ ಇಲ್ಲ, ಹಾರ್ಟ್ ಬೀಟ್ ಇಲ್ಲ, ನಿಮ್ಮ ಮಗು ಫಸ್ಟೇ ತೀರ್ಕೊಂಡಿದೆ, ಆದ್ರೂ ನಾವು ಅವನು ವಯಸ್ಸಲ್ಲಿದ್ದಾನೆ, ಅದರಿಂದ ಒಂದು 15-16 ವರ್ಷ ವಯಸ್ಸು, ನಾವು ಟ್ರೈ ಮಾಡ್ತೀವಿ ಅಂತ ಒಂದು 40-50 ನಿಮಿಷ ಅವರು ಏನೇನೋ ಟ್ರೈ ಮಾಡ್ತಾರೆ. ಅಂದರೆ ಅವನು ಯಾವುದೇ ಕಾರಣಕ್ಕೆ ಚಿಕಿತ್ಸೆ ಅವನಿಗೆ ಇದಾಗಿದೆಲ್ಲ. ಆಮೇಲೆ ಅವರು ನಮ್ಗೆ ಹೇಳ್ತಾರೆ ನಿಮ್ಮ ಜೊತೆಗೆ ಇಲ್ಲ ಅಂತ. ನಾವು ಹೇಳೋದು ಏನಂದರೆ, ನಮ್ಮ ಮಗುಗೆ ಆಗಿರೋ ಥರ ಬೇರೆಯವ್ರಿಗೆ ಆಗಬಾರ್ದು. ಮಾನವೀಯತೆ ಅನ್ನೋದು ಯಾವುದೇ ಕಾರಣಕ್ಕೂ ಆ ಜಯಶಂಕರ್ ಅನ್ನೋರಿಗೆ ಮಾನವೀಯತೆ ಅನ್ನೋದು ಇಲ್ಲ. ಅವರು ಆವತ್ತು ನಮ್ಮನ್ನು ಗಂಗಾ ಹಾಸ್ಪಿಟ್ಲ್ ಹತ್ರ ಅರ್ಧ ದಾರಿಲಿ ಬಿಟ್ಬಿಟ್ಟು ಹೋದವರು
3 ತಿಂಗಳು ಆದ್ರೂ ನಿಮ್ಮ ಮಗು ಬದುಕ್ತಾ ಸತ್ತಾ ನೀವು ಏನು ಮಾಡಿದ್ರಿ ಮಣ್ಣು ಮಾಡಿದ್ರಾ ಅನ್ನೋದು ಒಂದು ದಿನನೂ ಅವರು ನಮ್ಮನ್ನು ಬಂದು ಕೇಳಿಲ್ಲ. ನಮ್ಮ ನೋವನ್ನು ಅವ್ರು ನಮಗೆ ಅರ್ಥನೇ ಮಾಡ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಆಮೇಲೆ ನಾವು FIR ಹಾಕಿದ್ವಿ, ಕೇಸ್ ಹಾಕಿದ್ವಿ, ಎಲ್ಲ ಹಾಕಿ ಆಮೇಲೆ ಒಂದಿನ ನಾವೇ ಅವ್ರನ್ನ ಹೋಗಿ ಮಾತಾಡಿಸಿದೆ ನಾನು. ಏನು ಸರ್ ಹಿಂಗೆಲ್ಲ ಆಯಿತು, ನೀವು ಒಂದು ದಿವಸನೂ ನಮ್ಮನ್ನು ಕೇಳಿಲ್ಲ ಮಾತಾಡ್ಸಿಲ್ಲ ಅಂತ ಹೇಳಿದ್ಕೆ ಅವ್ರು ನಮ್ಮನ್ನು ಬೆದರಿಕೆ ಹಾಕ್ತಾರೆ. ನೀವು ಏನು ಮಾಡ್ಕೊಳಕ್ಕಾಗಲ್ಲ, ಸತ್ತೋದ್ರೆ ಮಕ್ಕಳು ಬಂದು 100 ರೂಪಾಯಿ ಕೊಟ್ಬಿಟ್ಟು ಆಟ ಆಡೋಕ್ಕೆ ಬಂದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ, ಅದನ್ನೆಲ್ಲ ಪರ್ಸ್ನಲ್ ಕ್ಲಾಸ್ ತೊಗೊಂಡ್ರೆ ಮಾತ್ರ ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ನಮಗೆ ನೀವು ಆನೇಕಲ್ ಕೋರ್ಟ್ಗೆ ಹೋದರೆ ನಾವು ಬೆಂಗಳೂರು ಕೋರ್ಟ್ಗೆ ಹೋಗ್ತೀವಿ, ನೀವು ಬೆಂಗಳೂರು ಕೋರ್ಟ್ಗೆ ಹೋದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ದೆಹಲಿಗೆ, ಅಷ್ಟು ಪವರ್ ನನ್ನ ಹತ್ರ ಐತೆ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ನೀವು ಅಂತ ನಮ್ಮನ್ನು ಬೆದರಿಕೆ ಹಾಕ್ತಾರೆ. ನಮ್ಮನ್ನು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು 2 ತಿಂಗಳಿಂದ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಎಲ್ಲರೂ ಈಸ್ತಾ ಇದ್ದಾರೆ ಮಕ್ಕಳು. ನಾವು ಹೇಳ್ಕೊಳ್ಳೋದಷ್ಟೇ, ನಮಗಾಗಿರೋ ಥರ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಆಮೇಲೆ ಅವರು ಜಯಶಂಕರ್ ಅನ್ನೋರು ಮಾನವೀಯತೆಯೇ ಇಲ್ಲ ಅವ್ರ ಹತ್ರ. ಬೇರೆ ಮಕ್ಳಿಗಾದ್ರೂ ಇದೇ ಥರ ನ್ಯಾಯ ಸಿಕ್ಕೋದು 1 ವರ್ಷ ಆಯಿತು, 1 ವರ್ಷದಿಂದನೂ ನ್ಯಾಯ ಸಿಕ್ಕಿಲ್ಲ. ನಾವು ಹೇಳೋದಿಷ್ಟೇ, ಅದು ಶಾಶ್ವತವಾಗಿ ರದ್ದು ಮಾಡಬೇಕು, ನಮಗೆ ನ್ಯಾಯ ಸಿಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮಗಾಗಿರೋ ಥರ ಮೋಸ ಯಾರಿಗೂ ಆಗಬಾರ್ದು. ಏನು ಪರಿಹಾರ ಆ ರೀತಿ ಏನಾದರೂ? ಏನಿಲ್ಲ, ಒಂದೇ 1 ರೂಪಾಯಿ ಇವತ್ತುವರೆಗೂ ಅವರು ನಮಗೆ ಪರಿಹಾರ ಕೊಟ್ಟಿಲ್ಲ, ಒಂದೇ 1 ರೂಪಾಯಿನೂ ಕೊಟ್ಟಿಲ್ಲ. ಜನ ಪಬ್ಲಿಕ್ ಕೇಳಿದ್ರೆ ಏನಪ್ಪ ಮತ್ತೆ ಓಪನ್ ಮಾಡಿದೀಯಾ ಅಂತ ಕೇಳಿದ್ರೆ ಅವ್ರಿಗೆ ಜಯಶಂಕರ್ಗೆ ಅವ್ರಿಗೆಲ್ಲ ಹೇಳ್ತಾರೆ 15 ಲಕ್ಷಕ್ಕೆ ಸೆಟ್ಲ್ಮೆಂಟ್ ಆಗೋಯ್ತು ಕೋರ್ಟ್ ಮುಖಾಂತರನೇ. ಆಮೇಲೆ ಕೆಲವ್ರಿಗೆ ಹೇಳ್ತಾರೆ 10 ಲಕ್ಷಕ್ಕೆ ಕೋರ್ಟ್ ಮುಖಾಂತರನೇ ತೀರ್ಮಾನ ಆಗೋಯ್ತು, ನಾನು ಎಲ್ಲ ಇದು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇವತ್ತುವರೆಗೂ ಅವರು ನಯಾ ಪೈಸಾ ನಾವು ತೊಗೊಂಡು ತಿಂದಿಲ್ಲ, ಏನಿಲ್ಲ. ಆಮೇಲೆ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆನೂ ಆಗಿಲ್ಲ. ನಾವು ಹೋಗಿ ಸ್ಟೇಷನಲ್ಲಿ ಕೇಳಿದ್ರೆ ಅಲ್ಲಿ ಸೀಸ್ ಮಾಡೋಕ್ಕೆ ನೀವು ಹೋಗಿ ಕೋರ್ಟಲ್ಲಿ ಹೇಳಿ ಅಂತಾರೆ, ಕೋರ್ಟಲ್ಲಿ ಕೇಳಿದ್ರೆ ಸ್ಟೇಷನಲ್ಲಿ ಕೇಳಿ, ನಾವು ಯಾರು ಕೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮುಸ್ಲಿಂ ಸಮುದಾಯದಲ್ಲಿ 7 ಜನ 8 ಜನ ಮಕ್ಕಳಿರ್ತಾರೆ. ಆದರೆ ಆ ಕುಟುಂಬದಲ್ಲಿ ಒಂದೇ ಒಂದು ಮಗ ಇರ್ತಾನೆ, 14 ವರ್ಷದ ಮಗ ರಾಯನ್. 18ನೇ ತಾರೀಕು 5/2025ನೇ ದಿವಸ ಅವನು ಸಂಜೆ ಅವ್ರ ಮಗ ಆಚೆ ಹೋದನು, ಮತ್ತೆ ಮನೆಗೆ ಬರಲಿಲ್ಲ. ಏನೇ ಆಗಿರಲಿ ಸರ್, ಏನೋ ಆಗಿರುತ್ತೆ ಅಂತ ಹೇಳೋದಕ್ಕೆ ಮಗುವಲ್ಲಿ ಹೆಣವಾಗಿ ಮನೆಗೆ ಹೋಗುತ್ತೆ. ಅಲ್ಲಿಂದ ಮಾಲೀಕರಾದ ಜಯಶಂಕರು ಅಟ್ಲೀಸ್ಟ್ ಅವ್ರನ್ನ ಸಮಾಧಾನಕ್ಕಾದರೂ ಆಗಲಿ, ಹೇಗಿದ್ದೀರಾ, ನಿಮ್ಮ ಸಮಸ್ಯೆ ಏನೋ ಆಗಿದೆ, ನಾವಿದ್ದೀವಿ ನಿಮ್ಮ ಜೊತೆಲಿ ಅಂತೇಳಿ ನಿಂತ್ಕೊಳ್ಲಿಲ್ಲ. ಅವ್ರ ಮನೇಲೂ ಮಕ್ಕಳಿದ್ದಾರೆ. ಈ ಥರ ಅವ್ರ ಮನೇಲಿ ಮಕ್ಕಳಿದ್ದೂ ಇವ್ರನ್ನ ಒಂದು ದಿವಸ ನೀವು ಯಾವ ಥರ ಇದ್ದೀರಂತನೂ ಅವರು ಕೇಳ್ಕೊಂಡಿಲ್ಲ. ಹಾಗಾಗಿ ನಾವು ಜಯಶಂಕರ್ ಕೇಳೋದು ಒಂದೇ, ಮಾನವೀಯತೆಯಾಗಿ ಅವ್ರದ್ದು ಒಂದು ನೋವನ್ನ ಬಂದು ಹಂಚ್ಕೊಂಡು ಅವ್ರ ಜೊತೆಲಿ ಮಾತಾಡಿ ಅವ್ರ ಸಾಂತ್ವನ ಹೇಳಿ ಮಾಡೋಂಥ ಮನಸ್ಸು ಅವ್ರಿಗಿಲ್ಲ. ಹಾಗಾಗಿ ಇಲ್ಲಿ ಲೈಸೆನ್ಸ್ಗಳು ಯಾರ್ಯಾರು ಕೊಟ್ಟಿದ್ದಾರೋ, ನಾವೀಗ ಆಲ್ರೆಡಿ ಹೇಳಿದ್ದೀನಿ ನಾನು, ತಹಶೀಲ್ದಾರು, ಮುಖ್ಯ ಅಧಿಕಾರಿಗಳು, ಆಮೇಲೆ ಆಡಳಿತ ಅಧಿಕಾರಿಗಳು, ಜಿಲ್ಲಾ ಮಹಿಳಾ ರಕ್ಷಣಾಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನು ನಾವು ಕೊಟ್ಟಿದ್ವಿ ಮೆಮೊರಂಡಮು, ಈ ಕೂಡಲೇ ಜಯಶಂಕರ್ನ ಕರೆಸಿ ಅವ್ರನ್ನ ಪ್ರಶ್ನೆ ಮಾಡಿ ಏನಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರದ್ದು ಮುಂದೆನೇ ತಾಲೂಕು ಆಫೀಸ್ ಮುಂದೆನೇ ಹೋರಾಟ ಮಾಡ್ತೀವಿ. ಆಮೇಲೆ ಅಲ್ಲಿ ಯಾರು ಲೈಸೆನ್ಸ್ ಅವರು ಕೊಟ್ಟಿದ್ದಾರೆ, ಎಷ್ಟು ಅಡಿ ಇರಬೇಕು, ಅಲ್ಲಿ ಆಳ ಎಷ್ಟಿರಬೇಕು, ಆಮೇಲೆ ಎಷ್ಟು ವಯಸ್ಸಿನ ಮಕ್ಕಳಲ್ಲಿ ಹೋಗ್ಬೇಕು. ಈಗ ಫುಲ್ಗಳೆಲ್ಲ ಇದ್ದಾವೆ, ಇಲ್ಲಿ ನಮ್ದು ಈಗ ಇಲ್ಲಿ ವಂಡರ್ಲಾ ಇದೆ, ಮತ್ತು ಸುಮಾರು ಮೈಸೂರಲ್ಲೆಲ್ಲ ಸುಮಾರೆಲ್ಲ ಪ್ಲೇಸಸ್ ಮಕ್ಕಳಿಗೆ ಆಡೋಂಥ ಗೇಮ್ಸ್ ಆಟಗಳೆಲ್ಲ ಇದೆ. ಅದರಲ್ಲಿ ಏಜ್ಗಳಿರುತ್ತೆ, 10 ವರ್ಷಕ್ಕೆ ಎಲ್ಲಿ ಹೋಗ್ಬೇಕು, 5 ವರ್ಷಕ್ಕೆ ಎಲ್ಲಿ ಹೋಗ್ಬೇಕು, 3 ವರ್ಷಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ನಿಯಮ ಇರುತ್ತೆ. ಆದರೆ ಸರ್ ಅದನ್ನೇ ಸರ್ ನಾವು ಅದನ್ನು ಕೇಳ್ತಿರೋದು, ಅದನ್ನೇ ಆ ನೇಮಕ ಯಾರು ಮಾಡಿದ್ದಾರೆ, ಅವ್ರಿಗೆ ಯಾರು ಲೈಸೆನ್ಸ್ ಕೊಟ್ಟರು, ಯಾವ ಮಕ್ಕಳನ್ನ ಅವ್ರನ್ನ ದುಡ್ಡು ತೊಗೊಂಡು ನೀರೇ ಜಂಪೋಡಿರಿ ಅಂತ ಹೇಳಿದ್ರೆ ಅಲ್ಲೊಂದು ಸೆಕ್ಯೂರಿಟಿ ಇಲ್ವಲ್ಲ, ಅಲ್ಲೊಬ್ರು ಯಾರಾದೊಬ್ರು ಇರ್ಬೇಕಲ್ವ ಸರ್. ಅಕಸ್ಮಾತಾಗಿ ಏನೋ ಬಿದ್ದುಬಿಡ್ತಾರೆ ಮಕ್ಕಳು, ಆ ಬಿದ್ದು ಎತ್ತೋಳೋದಕ್ಕೆ ಒಬ್ರು ಇಲ್ವಲ್ಲ ಅಲ್ಲಿ. ಆ ಮಕ್ಕಳು ಜೀವಗಳ ಮೇಲೆ ಆಟ ಆಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಅಧಿಕಾರಿಗಳದೇ ತಪ್ಪು ಅನ್ಸುತ್ತೆ. ಏನೋ ಒಂದು ಕೇಳ್ತಾರೆ, ಏನೋ ಒಂಚೂರು ದುಡ್ಡು ಕೊಡ್ತಾರೆ, ಏನೋ ಒಂದಾಗುತ್ತೆ, ಒಂದು ಲೈಸೆನ್ಸ್ ಕೊಟ್ಬಿಡ್ತಾರೆ. ಪ್ರಾಣಿಗಳ ಮೇಲೆ ಆಟ ಆಡ್ತಾ ಇದ್ದಾರೆ ಸರ್. ನೀರಲ್ಲಿ ಆಟ ಆಡ್ಬೋದು, ಆದರೆ ಪ್ರಾಣಿಗಳ ಮೇಲೆ ಆಟ ಆಡ್ತಾರಲ್ಲ, ನೀರಲ್ಲಿ ಆಟ ಆಡಿ ಅಂತ ಪ್ರಾಣನೇ ಹೋಗ್ತಾ ಇದೆ ಅಂತ ಅಧಿಕಾರಿಗಳು ಯಾಕೆ ಲೈಸೆನ್ಸ್ ಕೊಡ್ತಾರೆ? ಪರಿಶೀಲನೆ ಮಾಡ್ರಿ. ಅದರಲ್ಲಿ ಏನಿದೆ, 10 ಗುಂಟ ಏನದು 10 ಅಡಿ 8 ಅಡಿ 9 ಅಡಿ ಚಿಕ್ಕ ಮಕ್ಳಿಗೆ ಎಲ್ಲಿ ಬಿಡಬೇಕು, 5 ಇಂದ 6 ವರ್ಷ ಮಕ್ಳಿಗೆ ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು? ಅದಕ್ಕೊಂದು ರಕ್ಷಣೆ ಬೇಡವಾ? ರಕ್ಷಣಾ ಕವಚನೇ ಇಲ್ಲ ಅಲ್ಲಿ, ಕೇಳಂತವ್ರೆ ಇಲ್ಲ. ಇವ್ರಿಗೇನೋ ಒಂದಷ್ಟು ಕಾಸು ಸಿಗುತ್ತೆ, ಏನೋ ಒಂದಷ್ಟು ಅಧಿಕಾರಿಗಳಿಗೆ ಏನೋ ಅಷ್ಟು ಕೊಡೋ ಒಂದು ಲೈಸೆನ್ಸ್ ಕೊಟ್ಬಿಡ್ತಾರೆ. ಮಾಡದೆ ನಮ್ಮ ಸರ್ಕಾರನೇ ಅಲ್ವಾ ಇದು, ಯಾಕೆ ಅದನ್ನು ಮಾಡ್ತೀರಾ?
ಅದು ಈ ಕೂಡಲೇ ರದ್ದು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳು ಹೋರಾಟ ಇಟ್ಕೋತೀವಿ. ಅದು ರದ್ದಾಗೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ. ನೋಡಿ ಜಯಶಂಕರ್ ಅವರೇ, ಈಗ ಆಗಿರೋಂಥದ್ದು ನೀವು ತಿದ್ದುಕೊಂಡು ಅದನ್ನ ಸ್ಟಾಪ್ ಮಾಡಿದ್ರೆ ನಾವು ಇಲ್ಲಿಂದ ಆಯ್ತು ಅಂತ ಸುಮ್ಮನಾಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಹೋರಾಟ ನಡೆಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದೀನಿ, ದಯವಿಟ್ಟು ಆಗಿರೋಂಥ ಅನ್ಯಾಯ, ಅವ್ರ ಮನೇಲಿ ಆಗಿರೋಂಥ ಅನ್ಯಾಯಕ್ಕೆ ನಮ್ಮ ಏನು ಠಾಣಾ ಅಧಿಕಾರಿಗಳು ಏನಿರ್ತಾರೆ ಅಲ್ಲಿ ಏನು ಲಾಕ್ ಆಗಿತ್ತು ಅದನ್ನ ಮತ್ತೆ ಓಪನ್ ಆಗಿದೆ. ಯಾಕೆ ಓಪನ್ ಆಗಿದೆ, ಯಾರು ಓಪನ್ ಮಾಡಕ್ಕೆ ಹೇಳಿದ್ರು ಅಂತೇಳಿ ಅಟ್ಲೀಸ್ಟ್ ಹೋಗಿ ಅವ್ರೂ ಒಂದು ಮಾತಾಡಲಿಲ್ಲ. ಈ ಕೂಡಲೇ ನಮ್ಮ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೀನಿ, ಅಲ್ಲೂ ಹೋಗಿ ಏನಾಗಿದೆ ಅಂತೇಳಿ ಪರಿಶೀಲನೆ ಮಾಡಬೇಕು. ಠಾಣಾ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ದೀವಿ. ಜೈ ಭೀಮ್ ಸ್ನೇಹಿತರೆ. ಎಲ್ಲಾರ್ಗೂ ನಮಸ್ಕಾರ. ನಾನು ಸಾಕಿರೋದು ಮಗು 16 ವರ್ಷದ್ದು, ಜೊತೆನಲ್ಲಿ ಕರ್ಕೊಂಡು ಹೋಗಿ ತಾಯಿ ತಂದೆಕ ಹಿಂಗೆ ಮೋಸ ಮಾಡಿದ್ರು. ನಾನು 50 ವರ್ಷದಿಂದ ವಾಸ ಇದ್ದೀನಿ. ನನ್ಕ ಗಂಡು ಮಕ್ಳು ಇಲ್ಲ, 4 ಹೆಣ್ಮಕ್ಳು. ನಾನು ಆ ಮಗುಕ ಸಾಕೊಂಡು ಕೆಲ್ಸಕ್ಕೆ ಅವ್ರ ತಾಯಿ ತಂದೆ ಓದ್ತಾ ಇದ್ರು ಕೂಲಿಕ ನಾನು ಸಾಕೊಂಡಿದ್ದೆ. ನನ್ಗೆ ವಾರಿಸ್ದಾರಿಲ್ಲ, 4 ಹೆಣ್ಮಕ್ಳು, ನನ್ನ ಗಂಡು ಮಕ್ಳು ಇಲ್ಲ ಅಂತ ನಾನು ಸಾಕಿದ್ದೆ ಸ್ವಾಮಿ. ಒಂದು ದಿವಸನೂ ಬಂದು ಜಯಶಂಕರ್ ನಂಬಿದ್ಯಾಗೂ ಇತ್ತು. 3 ವರ್ಷ ನನ್ಗೆ ಪರಿಚಯ ಭೂಮ್ ಅಂತ ಕರಿತಾ ಇದ್ರು. ಬಂದು ನನ್ಗೂ ಸಮಾಧಾನ ಹೇಳಿಲ್ಲ. ತಾಯಿಕ ಒಬ್ಬನೇ ಮಗನು ಪ್ರೀತಿನಿಂದ ಅವ್ರೂ ಸಾಕ್ದೆ, ನಾನು ಸಾಕ್ದೆ ಸ್ವಾಮೀಜಿ. ಅವ್ನ ಕೈಯಲ್ಲಿ ಶಿಕ್ಷೆ ಕೊಡ್ಬೇಕ, ನೀವು ಶಿಕ್ಷೆ ಕೊಡ್ರಿ. ಜನಕ್ಕೆ ಎಲ್ಲರೂ ನಮ್ಮ ಸೆಟಲ್ಮೆಂಟ್ ಆಯಿತು ಅಂತ ನಮ್ಮ ರಿಲೇಷನ್ಕ ಬೇರೆ ಊರ್ಕ ಎಲ್ಲಾರ್ಗೂ ಹೊಸ ಸಂಬಂಧಕ್ಕ ಎಲ್ಲಾನು ಹೇಳ್ತಾನೆ. 1 ರೂಪಾಯಿ ನಾವು ತಗೊಂಡಿಲ್ಲ. ಅವ್ನ ಕಲ್ಪಟ್ಟಿ ಹಿಡ್ಕೊಂಡು ನನ್ನ ಕೈಗೆ ತಗೊಂಡ್ ಬಂದು ಕೊಡ್ರಿ ಸ್ವಾಮಿ. ನಾನು ಅವನ್ಗೆ 4 ಮಾತಾಡ್ಬೇಕಾ? ಅದೇ ಕೇಳ್ಕೊಳೋದು ನನ್ನ ಅಜ್ಜಿ. ಅವ್ನ್ ಗೊತ್ತು ಜಯಶಂಕರ್ ದುಡ್ಡಿನೇನು ಅಲ್ಲ, ದುಡ್ಡಿನ ಅವಶ್ಯಕತೆ ಇಲ್ಲ. ದುಡ್ಡಿಗೋಸ್ಕರ ಮಗುಗೆ ಯಾವ ತಾಯಿ ತಂದೆನೂ ಆಸೆ ಬೀಳಲ್ಲ. ನಾನು ಹೇಳೋದು, ಯಾರಾದ್ರೂ ಮಗು ಕಳ್ಕೊಂಡಿರೋ ಮಗುಗೆ ಯಾರಾದ್ರೂ ತಗೊಬಂದು ವಾಪಸ್ ಕೊಡೋಕ್ಕಾಗುತ್ತಾ ಅವನ ಕೈಯಲ್ಲಿ? ಸಮಾಧಾನ ಅಲ್ಲಿ ಹೇಳ್ಬೇಕು ತಾನೆ. ಏನು ಇಲ್ಲ, ಇಡೀ ಆನೆಕಲ್ ಫುಲ್ಲುನು ಅವ್ರಿಗೆ ನಾವು ದುಡ್ಡು ಕೊಟ್ಟು ನಾವು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿರೋದಕ್ಕೆ ಅದಕ್ಕೆ ಏನಿದೆ ಪ್ರೂಫ್ ಅವ್ರು ತಗೊಬಂದು ತೋರಿಸ್ಲಿ ನಮ್ಗೆ. ಎಷ್ಟು ಕೋಟಿ ಕೊಟ್ಟಿದ್ದಾರೆ, ಎಷ್ಟು ಕೋಟಿ ಕೊಟ್ರು ಸಾಲಲ್ಲ ನಮ್ಮ ಮಗು ಹತ್ರ. ನಮ್ಗೆ ದುಡ್ಡು ಬೇಡ, ನಮ್ಮ ಮಗುನ ನಮ್ಗೆ ವಾಪಸ್ ತಂದು ಕೊಡಕ್ ಹೇಳ್ರಿ ಅವ್ರ ಕೈಲಿ ಆಗದಿದ್ರೆ. ಯಾಕಂದ್ರೆ ತಾಯಿ ತಂದೆ ಅನ್ಭವಿಸ್ತಾ ಇರೋ ನೋವು ಅವ್ರಿಗೆ ಗೊತ್ತು. ಇರೋದು 1 ಮಗು, ಏನು 2, 3 ಇಲ್ಲ, ಹೋದ್ರೆ ಬಿಡಪ್ಪ, ಹೋಗುತ್ತೆ, ಇನ್ನ 2 ಇದ್ದಾರೆ ಅನ್ನೋದಕ್ಕೆ. ಇರೋದು 1 ಮಗು, ಹೆಣ್ಣು ಇಲ್ಲ, ಗಂಡು ಇಲ್ಲ, ಆಗ್ಲೂ ಇಲ್ಲ, ಯಾವ್ದು ಇಲ್ಲ. ಸುಮ್ನಾದ್ರೂ ಏನಕ್ಕೆ ಇವ್ರು ಈ ತರ ಮಾಡ್ಕೊಂಡು ತಿರ್ಗ್ತಾ ಇದ್ದಾರೆ? ತಿರ್ಗಾ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ಕೊಂಡು ಅವ್ರಿಷ್ಟ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಅವ್ರದ್ದು ನಮ್ದು ಅದಕ್ಕೂ ಕಲೆಕ್ಷನ್ ಇಲ್ಲ. ನಮ್ದು ಏನಿದೆ ಅದು ಅವ್ರು ಇದು ಮಾಡ್ಕೊಳ್ಳಿ. ಅವ್ರಿಗೆ ಇವಾಗ ಏನಿಲ್ಲ. ಅವರು ಸುಮ್ನೆ ಅವರು ಯಾಕೆ ಹೇಳ್ತಾರೆ? ಅವರು ಬಂದು ಏನೋ ಕೂತ್ಕೊಂಡು ಸಮಾಧಾನದಿಂದ ಎಲ್ಲಾರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ಕೊಂಡಿಲ್ಲ ಅವರು. ಏನೋ ದುಡ್ಡು ನಾವು ಕೊಟ್ಟಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನ್ ಕೊಟ್ಟಿದ್ದಾರೆ? 1 ರೂಪಾಯಿ ಕೊಟ್ಟಿರೋದು ನಮ್ಗೆ ಪ್ರೂಫ್ ಇದೆಯಾ? ಪ್ರೂಫ್ ಏನಾದ್ರು ಇದೆಯಾ? ಇಲ್ಲ, ಸುಳ್ಳು ಹೇಳ್ತಾ ಇರೋದು. ಇದುವರೆಗೂ ಸುಳ್ಳು ಹೇಳ್ಕೊಂಡು ಬರ್ತಾ ಇರೋದು. ಸರ್, ನಾವು ನೋಡಿ ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮ ಹತ್ರನೂ ನಿಜ ಹೇಳ್ತೀವಿ. ಅವ್ರಿಗೂ ಕರ್ಸ್ರಿ, ಬೇಕಾಗಿದ್ರೆ ಎದುರುಗಡೆನೆ ನಾವು ಕೇಳ್ತೀವಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. ಇವತ್ಗೂ ಅವ್ರ ಹತ್ರ ನಾವು 10 ರೂಪಾಯಿ ತಗೊಂಡಿಲ್ಲ. ನಾವು ಮಾತಾಡ್ಲೂ ಇಲ್ಲ, ಯಾವ್ದಕ್ಕೂ ಅಟ್ಲೀಸ್ಟ್ ಮಾತಾಡ್ಬೇಕು ತಾನೆ, ಅದನ್ನು ಮಾತಾಡ್ಕೊಂಡಿಲ್ಲ ಅವರು. ಮಗ ನೋಡಕ್ ಬರೀಲ್ಲ, ದೇವಸಿ ಅವನು. ಇರೋದು 1 ಮಗು. ಹಿಂಗೆ ಇಷ್ಟಲ್ಲೇ ಅವ್ರು ಮಗು ಹೆಂಗಿದೆ ಅಂತ ಕೂಡ ಬಂದ್ ನೋಡಿಲ್ಲ. ಅದೇ ಘಟನೆ ಅವ್ರ ಮನೇಲಿ ಆಗಿದ್ರೆ ಅವ್ರು ಎಷ್ಟು ನೋವು ತಿಂತಾ ಇದ್ರು. ಶಾಪ ತಗಲ್ತಾ ಬಿಡೋದಿಲ್ಲ. ಅವ್ರ ಮನೇಲಿ ಆತರ ಆಗಿದ್ರೆ ಅವ್ರು ಸುಮ್ನೆ ಇರ್ತಾ ಇದ್ರ? ದುಡ್ಡು ಕೊಟ್ಟು ಎಲ್ಲ ಸೆಟಲ್ಮೆಂಟ್ ಮಾಡ್ಕೋಬಹುದಾಗಿತ್ತ? ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಎಷ್ಟು ಲಕ್ಷ ಕೊಟ್ಟಿದ್ದಾರೆ? 1 ರೂಪಾಯಿ ಅವ್ರು ಕೊಟ್ಟಿಲ್ಲ. ದುಡ್ಡು ಕಾಸೆ ಬೀಳಲ್ಲ. ನಮ್ಮ ಮಗು ನಮ್ಗೆ ವಾಪಸ್ ತಂದ್ಕೊಡಕ್ ಹೇಳ್ರಿ. ಅವ್ರ ಕೈಲಿ ಆದ್ರೆ ಅವ್ರ ಮಗುಗೆ ತಗೊಬಂದ್ ನಮ್ಗೆ ವಾಪಸ್ ಕೊಡಕ್ ಹೇಳಿ ಅಷ್ಟೇ. ಇಲ್ಲ ಅಂದ್ರೆ ಅವ್ರ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಈ ತರ ಆಗಿರೋದು. ಇಲ್ಲ ಅಂದ್ರೆ ಸೇಫ್ಟಿ ಇಲ್ಲ. ಹೊಡೆದಾಕ್ತೀನಿ. ಇಲ್ಲ ಅಂದ್ರೆ ಅವ್ರ ಮಕ್ಕಳದ್ದು ಹಂಗೆ ಪ್ರಾಣ ತಗೋಬಿಡ್ತೀವಿ ನಾವೇ, ಅವ್ರ ಹೊಟ್ಟೆನಲ್ಲಿ ಇದ್ರೆ.